ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಅಂತೂ ನಡೀತು. 10 ದಿನಗಳ ಒಳಗಾಗಿ ದರ್ಶನ್ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಅವರು ಈಗ ಡೆವಿಲ್ ಶೂಟಿಂಗ್ನಲ್ಲಿ ಫಾರಿನ್ನಲ್ಲಿದ್ದಾರೆ, ಥಾಯ್ಲೆಂಡ್ನಲ್ಲಿದ್ದಾರೆ. ಡೆವಿಲ್ ಸಿನಿಮಾ ನಿರ್ಮಾಪಕರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಈಗ ದರ್ಶನ್ ಮತ್ತೆ ಜೈಲಿಗೆ ಹೋದ್ರೆ ಶೂಟಿಂಗ್ ಅಲ್ಲೇ ನಿಲ್ಬೇಕು, ಅರ್ಧಕ್ಕೆ ನಿಲ್ಕೋಬೇಕು. ಥೈಲ್ಯಾಂಡ್ನಿಂದ ನಾಡಿದ್ದು ಬೆಂಗಳೂರಿಗೆ ದರ್ಶನ್ ವಾಪಸ್ ಆಗ್ತಾ ಇದ್ದಾರೆ. ಜಾಮೀನು ರದ್ದಾದ್ರೆ ಮತ್ತೆ ಜೈಲಿಗೆ ಹೋಗಬೇಕಾಗಿರುವಂತ ದರ್ಶನ್. ಡೆವಿಲ್ ಸಿನಿಮಾ ನಿರ್ಮಾಪಕರಿಗೆ ಟೆನ್ಷನ್ ಶುರುವಾಗಿದೆ. ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ ಪಾಪ ಅವರನ್ನ ನಂಬಿಕೊಂಡು. ಸೊ ಈಗ ಡೆವಿಲ್ ಸೆಟ್ಟೇರಿದ ನಂತರ ರೇಣುಕಾಸ್ವಾಮಿ ಕೊಲೆ ಆಗುತ್ತೆ. ಅದಾದ ನಂತರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿ ದರ್ಶನ್ ಅವರು ಜೈಲಿಗೆ ಹೋಗ್ಬಿಡ್ತಾರೆ. ಸೊ ಅಲ್ಲಿಗೆ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಇನ್ನು ಅರ್ಧನೂ ಶೂಟಿಂಗ್ ಆಗಿರಲ್ಲ, ನಿಂತ್ಕೊಂಡ್ಬಿಡುತ್ತೆ. ಎಷ್ಟು ಲಾಸು ಪಾಪ ನಿರ್ಮಾಪಕರಿಗೆ. ಹೆಂಗೋ ಹಂಗು ಹಿಂಗು ಮಾಡಿ ಬೇಲ್ ಸಿಗುತ್ತೆ ದರ್ಶನ್ ಅವರಿಗೆ. ಹೊರಗಡೆ ಬರ್ತಾರೆ, ನಿಟ್ಟುಸಿರ್ಬಿಡ್ತಾರೆ ನಿರ್ಮಾಪಕರು. ಅಪ್ಪ ಇನ್ನಾದ್ರೂ ಹೆಂಗಾದ್ರೂ ಮಾಡಿ ಮುಗಿಸ್ಕೊಂಬಿಡೋಣ ಡೆವಿಲ್ ಸಿನಿಮಾನ, ದರ್ಶನ್ ಅವ್ರನ್ನ ಹಾಕೊಂಡು ಅಂತ ಹೇಳಿ ನಿರ್ಧಾರ ಮಾಡಿ ಪಟ್ಟ 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 ಅಂತ ಹೇಳಿ ಸಿನಿಮಾ ಶೂಟಿಂಗ್ ಶುರು ಮಾಡ್ಬಿಡ್ತಾರೆ. ಅದೇ ನಿಟ್ಟಿನಲ್ಲಿ ಈಗ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಒಂದಿಷ್ಟು ಸಾಂಗ್ ಶೂಟ್ ನಡೀತಾ ಇದೆ. ಇನ್ನೂ ಸಿನಿಮಾ ಶೂಟ್ ಬಾಕಿ ಇದೆ, ಇನ್ನೂ ತುಂಬಾ ಬಾಕಿ ಇದೆ ಅಂತ ಕೇಳ್ಪಟ್ಟಿದ್ದೇವೆ. ಇದೆಲ್ಲದರ ನಡುವೆ ಈಗ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿ ದರ್ಶನ್ ಅವರು ಜೈಲು ಒಳಗಡೆ ಹೋಗಿಬಿಟ್ರೆ ಸಿನಿಮಾ ಅಡಕತ್ರಿಯಲ್ಲಿ ಸಿಕ್ಕಾಕೊಳ್ಳುತ್ತೆ. ನಾಯಕ ನಟ ಯಾರೋ ಒಬ್ಬ ಸಹ ನಟನೋ ಇನ್ನೊಬ್ಬ ಹಿರಿಯ ನಟರು ಅಥವಾ ಯಾರಾದರೂ ಆಗಿದ್ರೆ ಓಕೆ, ಅವ್ರ ಬದಲು ಇನ್ನೊಬ್ಬರನ್ನ ಯಾರನ್ನಾದ್ರೂ ಹಾಕೊಂಡು ಮಾಡ್ಬೋದಾಗಿತ್ತು. ದರ್ಶನ್ ಆ ಸಿನಿಮಾದ ಹೀರೋ, ಅವರೇ ಇಲ್ಲ ಅಂತ ಅಂದ್ರೆ ಸಿನಿಮಾ ಪೂರ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿನೇ ನಿರ್ಮಾಪಕರಿಗೆ ದೊಡ್ಡ ಟೆನ್ಷನ್ ಇದು. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ, ಸಿನಿಮಾ ಮುಗಿಸ್ಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಈಗ ಅವರ ವಿರುದ್ಧ, ದರ್ಶನ್ ಅವರ ವಿರುದ್ಧ ಏನಾದರೂ ತೀರ್ಪು ಬಂದುಬಿಟ್ರೆ ಅಲ್ಲಿಗೆ ಮುಗೀತು ಕತೆ. ಹಂಗಾಗಿನೇ ಡೆವಿಲ್ ಸಿನಿಮಾದ ನಿರ್ಮಾಪಕರಿಗೆ ಟೆನ್ಷನ್ ಶುರುವಾಗಿದೆ. ಈಗ ಏನಾಗುತ್ತೋ ಏನು ಅಂತ ಹೇಳಿ. ಅಕಸ್ಮಾತ್ ಜೈಲಿಗೆ ಹೋಗ್ಬಿಟ್ರೆ ಮತ್ತೆ ಸಿನಿಮಾಗೆ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಡೆವಿಲ್ ಸಿನಿಮಾ ನಿರ್ಮಾಪಕರಿಗೂ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈಗ ಅವರೆಲ್ಲ ಬೇಡ್ಕೊಳ್ತಾ ಇರ್ತಾರೆ ದರ್ಶನ್ ಅವರ ಅಪೋಸಿಟ್ ಆಗಿ ತೀರ್ಪು ಬರಬಾರ್ದಪ್ಪ ಅಂತ ಹೇಳಿ, ಅಭಿಮಾನಿಗಳ ತರ. ಜಾಮೀನು ರದ್ದಾದ್ರೆ ಮತ್ತೆ ಖಂಡಿತವಾಗಿಯೂ ಕನ್ಫರ್ಮ್ ಜೈಲಿಗೆ ಹೋಗಲೇಬೇಕು ದರ್ಶನ್ ಅವರು. ಇಲ್ಲಿ ಜಾಮೀನು ರದ್ದು ಅಂತ ಆದೇಶ ಬಂದುಬಿಟ್ರೆ ಸಡನ್ ಆಗಿ ಅವ್ರ ಮನೆಗೆ ಪೊಲೀಸ್ನವ್ರು ಹೋಗ್ತಾರೆ. ಸಡನ್ ಆಗಿ ಹೋಗಿ ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋಗ್ತಾರೆ ಜೈಲಿಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಅಜಯ್ ಗೌಡ, ಇವತ್ತು ಇಂಟ್ರೆಸ್ಟಿಂಗ್ ಆಗಿ ವಾದ ಪ್ರತಿವಾದ ವಿಚಾರಣೆ ಎಲ್ಲವೂ ಕೂಡ ನಡೆಯಿತು. ಇದೆಲ್ಲದರ ನಡುವೆ ಇನ್ನು 10 ದಿನಗಳ ಒಳಗೆ ಒಂದು ಅಂತಿಮವಾದಂತಹ ತೀರ್ಪು ಪ್ರಕಟ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನಾಗಬಹುದು? ಖಂಡಿತ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ಗೆ ಶಾಕ್ ಎದುರಾಗಿದೆ. ಜೊತೆಗೆ ದರ್ಶನ್ ಜೊತೆ ಇರುವಂತ ಅವರ ಡಿ ಗ್ಯಾಂಗ್ ಏನಿದೆ 7 ಜನ ಆರೋಪಿಗಳಿಗೂ ಕೂಡ ಸಾಕಷ್ಟು ಈಗ ಸಂಕಷ್ಟ ಎದುರಾಗಿರುವಂತ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ ನಂತರ ಹೈಕೋರ್ಟ್ ಕೊಟ್ಟಂತ ಜಾಮೀನು ಅರ್ಜಿಯ ಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಸಾಕಷ್ಟು ಒಂದು ಬೇರೆ ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಇದ್ರು. ಅವ್ರು ಕೊಟ್ಟಿರುವಂತಹ ಆದೇಶ ಏನಿದೆ ಇದು ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ರೀತಿಯಾದಂತಹ ದುಡುಕಿನ ನಿರ್ಧಾರವನ್ನ ಕೈಗೊಂಡಿರೋದು ನಮ್ಗೆ ಭಾರಿ ಒಂದು ಆಘಾತ ಆಗಿದೆ ಅಂತ ಹೇಳಿ ನೇರವಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕೂಡ ಮಾತನ್ನ ಹಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಅದರಲ್ಲೂ ಕೂಡ ದರ್ಶನ್ ಪರ ವಕೀಲರು ಕೂಡ ಪ್ರಬಲವಾದಂತಹ ವಾದವನ್ನ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಪೊಲೀಸರ ಪರ ವಕೀಲರು ಕೂಡ ಸಾಕಷ್ಟು ಒಂದು ಪ್ರಬಲವಾದಂತಹ ವಾದವನ್ನ ಮಾಡಿದ್ರು. ಪ್ರಮುಖವಾಗಿ ಇಲ್ಲಿ ಕೊಲೆ ಆದಂತ ಸಂದರ್ಭದಲ್ಲೂ ಕೂಡ ಆ ಹಿಂದೆ ಕಿಡ್ನಾಪ್ ಮಾಡಿದಂತಹ ದಿನದಿಂದಲೂ ಕೂಡ ಕೊಲೆ ಮಾಡಿ ಅದನ್ನ ರಾಜಕಾಲುವೆಗೆ ಎಸೆಯುವಂತ ಸಂದರ್ಭದಲ್ಲೂ ಕೂಡ ಆರೋಪಿಗಳ ಪಾತ್ರಗಳನ್ನ ಸಂಪೂರ್ಣವಾಗಿ ಹೇಳಿದ್ರು. ಅದರಲ್ಲೂ ಕೂಡ FIR ಕೊಟ್ಟಂತ ರಿಪೋರ್ಟ್ ಏನಿದೆ ಅದನ್ನು ಕೂಡ ಉಲ್ಲೇಖವನ್ನ ಮಾಡಿ ಸಾಕಷ್ಟು ವಾದವನ್ನ ಮಾಡಿದ್ರು. ಹೀಗಾಗಿ ವಾದ ಪ್ರತಿವಾದ ಆಲಿಸಿದ ನಂತರ ಇದೀಗ ಸುಪ್ರೀಂ ಕೋರ್ಟ್ ಒಂದು ಲಿಖಿತವಾದಂತಹ ಒಂದು ಸಲಿಕೆಯನ್ನ ಮಾಡಬೇಕು. 1 ವಾರದ ಒಳಗಾಗಿ, ಅದು ಕೂಡ 3 ಪುಟಗಳಿಗಿಂತ ಜಾಸ್ತಿ ಇರಬಾರ್ದು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಅದು ಕೂಡ 10 ದಿನದ ಒಳಗಾಗಿ ಈ ಒಂದು ಪತ್ರವನ್ನ ಲಿಖಿತ ರೂಪದಲ್ಲಿ ಕೊಡಬೇಕು.
ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಈ ಒಂದು ವಾದವನ್ನ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಲಿಖಿತವಾದಂತ ಒಂದು ಪತ್ರವನ್ನ ಸಲ್ಲಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಕಾಯ್ದಿರಿಸಿದೆ. ಎಲ್ಲ ಒಂದ್ ಕಡೆ ನೋಡಿದ್ರೆ ನಿಜಕ್ಕೂ ಕೂಡ 10 ದಿನದ ಒಳಗಾಗಿ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಇದರಿಂದಾಗಿ ಆರೋಪಿಗಳಿಗೆ ಇವತ್ತಿಂದ 10 ದಿನದ ಒಳವರೆಗೂ ಕೂಡ ಯಾವುದೇ ರೀತಿಯಾದಂತ ನೆಮ್ಮದಿಯಾಗಿ ನಿದ್ದೆ ಮಾಡುವಂತ ಪರಿಸ್ಥಿತಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ 10 ದಿನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. 10 ದಿನಗಳ ಒಂದು ನಂತರ ಈ ಒಂದು ಆದೇಶವನ್ನ ಹೊರಡಿಸಲಾಗುತ್ತೆ. ಮೇಲ್ನೋಟಕ್ಕೆ ಸುಪ್ರೀಂ ಕೋರ್ಟ್ ಏನಾದ್ರೂ ಒಂದು ಆದೇಶವನ್ನ ಹೊರಡಿಸಿದ್ರೆ ದರ್ಶನ್ ವಿರುದ್ಧವಾಗಿ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಅದೇ ರೀತಿಯಾಗಿ ದರ್ಶನ್ ಪರ ವಕೀಲರು ಕೂಡ ಈಗ ಸಾಕಷ್ಟು ಒಂದು ವಾದವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತ ಯೂಸ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಲಿಸಿದ ನಂತರ ಈ ರೀತಿಯಾಗಿ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ದರ್ಶನ್ ಜೊತೆ ಇರುವಂತ ಡಿ ಗ್ಯಾಂಗ್ 7 ಜನ ಆರೋಪಿಗಳು ಆರಾಮಾಗಿ ಹೈಕೋರ್ಟ್ ನಿಂದ ಬೇಲ್ ತಗೊಂಡಿದ್ವಿ, ಸುಪ್ರೀಂ ಕೋರ್ಟ್ ಅಲ್ಲೂ ಸಿಕ್ಕೊಡುತ್ತೆ ಅಂತ ಇದ್ರು. ಆದ್ರೆ ಕೆಲವೊಂದಷ್ಟು ಸಾಕ್ಷಿಗಳನ್ನ ಮುಂದೆ ಇಟ್ಕೊಂಡು, ಫೋಟೋಸ್ ಅನ್ನ ಮುಂದೆ ಇಟ್ಕೊಂಡು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, FSL ರಿಪೋರ್ಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಮುಂದೆ ಇಟ್ಟು ವಾದವನ್ನ ಮಾಡಿದಂತ ಸಂದರ್ಭದಲ್ಲಿ ಜಡ್ಜ್ ಕೂಡ ಶಾಕ್ ಆಗಿದ್ರೆ. ಇವರೆಲ್ಲ ಕಲ್ಟ್ ಅಭಿಮಾನಿಗಳು, ಹೀಗೆ ಹಲವು ರೀತಿಯಾದಂತ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ನೇರವಾಗಿ ಜಡ್ಜ್ ವಕೀಲರಿಗೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಒಂದ್ ಕಡೆ ಡೆವಿಲ್ ಶೂಟಿಂಗ್ ನಲ್ಲಿ ವಿದೇಶದಲ್ಲಿ ಬ್ಯುಸಿ ಆಗಿರುವಂತ ದರ್ಶನ್ಗೆ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಹೇಳಿಕೆ ಆದೇಶವನ್ನ ನೋಡಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಜಾಮೀನು ಅರ್ಜಿ ರದ್ದಾದ್ರೆ ಏನು ಪರಿಸ್ಥಿತಿ ಅನ್ನೋದು ಕೂಡ ಸಾಕಷ್ಟು ಅವ್ರಿಗೆ ಆತಂಕಕ್ಕೆ ಒಳಗಾಗಿರುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆದೇಶ ಏನ್ ಬರುತ್ತೆ ಅನ್ನೋದನ್ನು ಕೂಡ ಡಿ ಗ್ಯಾಂಗ್ ಸಾಕಷ್ಟು ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದೆ. ಸಂಕಷ್ಟ ಎದುರಾಗುವಂತೆ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ರಾಮ್, ಎಸ್ ಥ್ಯಾಂಕ್ ಯು ಅಜಯ್ ಗೌಡ ತಮ್ಮೆಲ್ಲ ಮಾಹಿತಿಗಾಗಿ.